ಇವನೀಶ್ವರನೆಂದು ಕೊಟ್ಟವನು ಕೊಟ್ಟಲು ಮದ ಅಂಗುರಿ ತಡಿಗಳಿಗೆ ಎಂದು ಹೀರಿಯಾಡಿಸಿದ್ದಾನಂತೆ. ಹೋಗಿ ಹೇಳಿ ಅವನಿಗೆ, ನನ್ನ ಅಪ್ಪ ನನಗೆ ಪಟ್ಟವನ್ನು ಕಟ್ಟಿದ್ದಾರೆ. ಪ್ರಜಾದೀಶ್ವರರಿಗೆಲ್ಲ ಇವನೇ ಈಶ ಅಂದ ಮೇಲೆ ಆ ಈಶ ಯಾವ ಲೆಕ್ಕಕ್ಕೆ? ಇಷ್ಟೇ ಸಾಧ್ಯ ಇಲ್ಲ. ನನಗೆ ಆದ ಅವಮಾನಕ್ಕೆ ತಕ್ಕ ಅವಮಾನ ಅವನಿಗೂ ಆಗ್ಬೇಕು. ಆದ್ದರಿಂದ ಪ್ರಾಚೀನ ಬಹರಿಯಲ್ಲಿ ಬೃಹತ್ ಯಾಗವನ್ನು ನಡೆಸುತ್ತೇವೆ. ಎಲ್ಲರಿಗೂ ಆಹ್ವಾನ ಕಳಿಸುತ್ತೇವೆ. ಆದರೆ ಆ ಈಶ್ವರನಿಗೆ ಇಲ್ಲ ಆಹ್ವಾನ. ಇದುವರೆಗೆ ನಡೆದ ಯಾಗದಲ್ಲಿ ಈಶ್ವರನಿಗೆ ಆವಿರ್ಭಾಗವಿಲ್ಲದೆ ಯಾಗ ನಡೆದದ್ದು. ಆದರೆ ಇಂದು ನಾನು ನಡೆಸುವ ಈ ಯಾಗ ನಿರೀಶ್ವರ ಯಾಗ. ಈಶ್ವರನಿಗೆ ಇಲ್ಲ ಆಹ್ವಾನ, ಆತನಿಗೆ ಇಲ್ಲ ಹವಿಸ್ಸು. ಕೈಲಾಸ ಶಿಖರದಿ ಹರನರಸಿ ಕಂಡಾಗ ಕೌತುಕಲದಿ, ಹರನರಸಿ ಕಂಡಾಗ ಕೌತುಕಲದಿ ಬೆಸಗೊಂಡಳು ಕುಮೆಗದಿ. ಒಳ್ಳೆದಾಗಿ
ಎಂತದ್ದೇ ತಡ ಹಾ ಗುಂಡೆಯಿಂದ ಮಂಡೆ ತನಕ ಆಯ್ತು. ಎಷ್ಟು ಸರ್ತಿ ಹೇಳಿದೆ ನಾನು, ಹೋದ ಕಡೆ ಎಲ್ಲ ಗುಂಡೆ ಮುಟ್ಟದಲ್ಲ ಅಂತ. ಹಾ ಒಳ್ಳೆದಾಯ್ತು ಬಿಡಿ, ಯಾವಾಗಲೂ ತಲೆ ಬಿಸಿಯಾಗಿಯೇ ಇರೋದು. ಇವತ್ತು ತಪ್ಪಾಯ್ತಲ್ಲ, ಆಯ್ತು ಒಳ್ಳೆದಾಯ್ತು. ಇದು ಹಿಮವತ್ ಪ್ರದೇಶ, ಹಾಗಾಗಿ ಈಗ ಆಗಿರ್ಬೇಕು. ಆಗ್ಲಿ ಇದಕ್ಕೆಲ್ಲ ನಾವು ಹೆದರುದಿಲ್ಲ. ಹಾ. ಮಾತ್ರ ಎಲ್ಲ ವ್ಯವಸ್ಥೆ. ಸ್ವಾಮಿ ಕೇಳು ಗೊತ್ತಲ್ಲ, ಕೇಳು ಹೇಗೆ ಅಡ ಪಾವಲಿಂದ ಬಂದಿದೆಯ ಭೂಮಿ ದೇವಾ ಪಾವಲಿಂದ ಬಂದಿದೆಯ ಭೂಮಿ ದೇವಾ ಪಾವಲಿಂದ ಬಂದಿದೆಯ ಭೂಮಿ ದೇವ ಶತ ಸಾವಿರವು ಹೋಗುವುದಿಲ್ಲಿ ಭೂಮಿ ದೇವ ಶತ ಸಾವಿರವು ಹೋಗುವುದಿಲ್ಲಿ ಭೂಮಿ ದೇವ ಪಾವಲಿಂದ ಬಂದಿದೆಯ ಭೂಮಿ ದೇವ ಶತ ಸಾವಿರವು ಹೋಗುವುದಿಲ್ಲಿ ಭೂಮಿ ದೇವ ಶತ ಸಾವಿರವು ಹೋಗುವುದಿಲ್ಲಿ 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 ಭೂಮಿ ದೇವ ಭೂಲೋಕದಲ್ಲಿ ಕಣ್ಣಿಗೆ ಕಾಣುವುದಿರುವ ಬ್ರಾಹ್ಮಣರು. ಹಾಗೆ ಕೆಲವರು ಹೇಳುವುದು. ಹೌದೌದು, ಅಂತಹ ನೀವು ತಗ್ಗಿನ ಪ್ರದೇಶಕ್ಕೆ ಸಾಗುವ ಹಿಗ್ಗಿನ ನೀರಿನಂತೆ ಹೋಗ್ತಾ ಇದ್ದೀರಲ್ಲ, ಎಂತ ಕಡೆ ಸ್ವಾಮಿ? ಅದರಲ್ಲಿ ಒಬ್ಬಟ್ಟಿಯಾಗಿ ಅಲ್ಲ, ಸಂಸಾರ ಸಮೇತ ಹೋಗ್ತಾ ಇದ್ದೀರಿ. ಹಾಗಾದ್ರೆ ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀರಿ ಅಂತ ಆಯ್ತು. ಹೌದು ಹಾ ಅಪರ ಕಾರ್ಯಕ್ಕೆ ಹಾ. ವ್ಯಕ್ತಿಯನ್ನು ತಗೊಂಡು ಹೋಗೋ ಪದ್ಧತಿ ಇಲ್ಲ. ಹೌದು, ಅದರಲ್ಲಿ ಒಬ್ಬಟ್ಟಿಯಾಗಿ ಅಲ್ಲ, ಒಬ್ಬಿಬ್ಬರಲ್ಲ, ಸಹಸ್ರ ಬ್ರಾಹ್ಮಣರು ಒಟ್ಟಾಗಿ ಹೋಗ್ತಾ ಇದ್ದೀವಿ. ಎಂತ ಕಡೆ ಸ್ವಾಮಿ? ಕೇಳು ದಕ್ಷಿಣಾಯ ಕಕ್ಕೆ ನಾವು ಹೋಗಬೇಕಮ್ಮ ದಕ್ಷಿಣಾಯ ಕಕ್ಕೆ ನಾವು ಹೋಗಬೇಕಮ್ಮ ಯಾಗಕ್ಕೆ ಹೋಗಬೇಕಮ್ಮ ಬಹು ದಕ್ಷಿಣೆಗಳ ಕೊಡುವರಂತೆ ಬಹು ದಕ್ಷಿಣೆಗಳ ಕೊಡುವರಂತೆ ಹೇಳಿರಮ್ಮ ಬಹು ದಕ್ಷಿಣೆಗಳ ಕೊಡುವರಂತೆ ಹೇಳಿರಮ್ಮ ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ ಧನದ ಬೆಟ್ಟವಮ್ಮ ನಮ್ಮ ಪೇಟೆಗಳನ್ನು ಇವರಂತೆ ಹೋಗಬಮ್ಮ ನಮ್ಮ ಪೇಟೆಗಳನ್ನು ಇವರಂತೆ ಹೋಗಬಮ್ಮ ನೀನು ಹೇಳಿದ ಮಾತೆಲ್ಲ ಸತ್ಯ. ಹಾ. ಆಗ್ತಾ ಇರುವುದು ದೊಡ್ಡ ಯಾಗ, ಓಹೋ, ಮಾಡ್ತಾ ಇರುವನು ದೊಡ್ಡ ಜನ. ನಮ್ಗೆ ಆಹ್ವಾನ ಬಂದದ್ದೇ ಹಾಗೆ. ನೀವು ಬನ್ನಿ, ನಿಮ್ಮವರ ಕರೆ ತಿನ್ನಿ. ನಿನಗೆ ತಿನ್ನುವುದೊಂದೇ ಆಲೋಚನೆ, ಕರೆ ತಿನ್ನಿ ಅಲ್ಲ, ಕರೆ ತನ್ನಿ. ಅದಕ್ಕೆ ನಾವು ನಿಮಿಷ ತುಂಬ ಶಾರ್ಟದಲ್ಲಿ ಹೊರಟು ಬಂದು. ನಿನ್ನ ಅಪ್ಪನ ಶಾರದ ಸ್ವಲ್ಪ ತಿನ್ನಿರ್ತೀಯಾ? ನಿಮ್ಮ ಶಾರದ ಅಲ್ಲ, ನಿನ್ನ ಶಾರದ. ಓ, ಹಾಗೆ ನೀವು ನಿಮ್ಮ ಮಗಳನ್ನು ಕರ್ಕೊಂಡು ಹೋಗಿದ್ದೀರಿ. ಮಗಳ ಹಾ. ಬಾಯಿ ತೊಡ್ಕೊಂಡು ಬನ್ನಿ. ಹಾ. ಏನ್ ಮಾಡೋದು?
ನನ್ಗೆ ಮದುವೆ ಆಗ್ಬೇಕಾದ್ರೆ ತಡ ಆಯ್ತು, ಅವಳಿಗೆ ಬೇಗ ಆಯ್ತು. ಹಾಗೆ ಅವಳು ಮದುವೆ ತಾನೇ ಅಲ್ಲೇನೆ ಶ್ರೀ. ಅದಕ್ಕೆ ಅದು ಅದು ಚಂದ ಹಾಡ್ತಾಳೆ. ಅವಳಿಗೆ ಹಾಡುವ ಹುಚ್ಚು, ನನಗೆ ಕೇಳುವ ಹುಚ್ಚು. ಹಾಡುದ ಹಾಡುದ ಹೊಸ್ತ ಹಾಡುದ ಹಳತ ಹಾಡುದ ಅಷ್ಟೇ ಹಾಡು, ಅಷ್ಟೇ ಹಡ ಸರಿ ಉಂಟು. ನೀನು ಏನು ಹಾಡು ನನಗೆ ಹೊಸ್ತ ಅಷ್ಟೇ ಕೇಳ್ತದೆ. ಅವಳಿಗೆ ಅವು ಹಾಡೋದು ಹೊಸ್ತ ಹಾಡು ಹಾಡಿದಾಗ ಇನ್ನೊಮ್ಮೆ ಹಾಡ್ತಿಲ್ಲ, ಎಲ್ಲ ಹೊಸ್ತ ಹಾಗೆ ಕೇಳ್ತದೆ. ಹತ್ತೇನೆ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವೂ ನೆರಳಲ್ಲ, ಜಾಲಿಯ ಮರವೂ ನೆರಳಲ್ಲ, ನನಗೆ ಗಂಡನ ಮನೆಯಲ್ಲಿ ಸುಖ ಇಲ್ಲ. ಎಂತ ಸುಖ ಇಲ್ಲ, ಎಲ್ರಿಗೆ 3 ಹೊತ್ತು ಊಟ ಅಂದ್ರೆ ಇವಳು 4 ಹೊತ್ತು ಊಟ ತುಪ್ಪ ಹಾಕೊಂಡು ಊಟ ಮಾಡ್ತಾಳೆ, ಮತ್ತೆ ಸುಖ ಇಲ್ಲ. ಬೇರೆ ಅದು ಬೇರೆ ಬೇರೆ. ಒಳಗೆ ಕರೆವೆಂಬ ಯಾರಿಲ್ಲ, ಒಳಗೆ ಕರೆವೆಂಬ. ಇದ್ಯಾವ ಹೊಸ ಹಾಡೆ? ನಾನು ಹಿಂದಿರ್ಬೇಕಂತ ಹಾಡೋದು ಮುಂದುಂಟಾ? ಒಳಗೆ ಕರೆವೆಂಬ ಭಗವಂತ ಕಾಯು, ಒಳಗೆ ಕರೆವೆಂಬ. ದೇವ್ರನ್ನ ಕರಿತೀನಿ. ಆಯ್ತು ಅದು ನಾನು ಇಲ್ಲಿದ್ದಾಗ ಹಾಡ್ಬೇಡ ಆಯ್ತಾ? ಮಂಗಳಾರ ಮಂಗಳ ಅದು ಆಗ್ಲಿ. ಎತ್ತುವೇನ ಎತ್ತುವೇನ ಮಂಗಳಾರತಿಯ ಎತ್ತುವೇನ. ಮಂಗಳಾರತಿಗೆ ನೀನು ಸೀರೆ ಅದು ಹಾಗೆ ನನಗೆ ಅಭಿನಯ ಹೇಳಿಕೊಟ್ಟ ದುಡ್ಡುಗಳು, ಅದಕ್ಕೆ ಅದು ಅಭಿನಯ ಇದ್ದೇ ಹಾಗೆ. ಈ ತರ ಅಭಿನಯ ಹೇಳ್ಕೊಡೋ ಗುರುಗಳು ಹೋಗ್ಲಿಕ್ಕೆ ಆಗುತ್ತೆ ಆಯ್ತಾ? ನಿಮಗೆ ಆಗುವ ಅಭಿನಯ ಕಲಿಬೇಕು ಅಂದ್ರೆ ತುಂಬ ಕೆತ್ತನೆ ಹತ್ರ ಹೋಗು. ಒಳ್ಳೆ ಗುರುಗಳು ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ. ಆದ್ರೆ ತುಂಬ ಬೈತಾರೆ, ಆದ್ರೆ ಅಡ್ಡಿಲ್ಲ. ಆಗ್ಬೋದು ಸ್ವಾಮಿ, ನಿಮ್ಮ ಹೆಂಡತಿದು ಹಾಡುದು ಅಭಿನಯ ಎಲ್ಲ ಜೋರುಂಟು. ಅವಳ ಸೊಂಟ ಸರಿ ಇಲ್ಲ ಅಂದ್ರೆ ಸಹ ಕಂಠ ಒಳ್ಳೆದಿರಬೇಕು. ಹಾಗೆ ಸ್ವಾಮಿ, ಯಾಗ ಅಂತ ಹೇಳಿದ್ರಲ್ಲ, ಈ ಯಾಗ ಆಗ್ತಾ ಇರೋದಾದ್ರೂ ಎಲ್ಲಿ ಅದು? ಪ್ರಾರಬ್ಧ ಧರ್ಮದಲ್ಲಿ. ಪ್ರಾರಬ್ಧ ಕ್ರಮದಲ್ಲಿ ಈಗ ನಾನು ಮದುವೆ ಮಾಡ್ಕೊಂಡದ್ದು ಪ್ರಾಚೀನ ಬರದಿಯಾಗಿ ಲಕ್ಷ ಪ್ರಜಾಪತಿಗಳು ಇಂಥ ಯಾಗ ಅಲ್ಲ, ಬುದ್ಧಿ ಹಾಕಿದ್ದಾರೆ. ಧನ ಧನ ನನಗೆ ಬಾಲಕರು ದನಕ್ಕೆ ಬಾಲ ಉಂಟು ಹೇಳಿ ಅವಳಿಗೂ ಗೊತ್ತುಂಟು. ಇದು ಆ ದನ ಅಲ್ಲ, ಇಲ್ಲಿ ದಾಕ್ಕೆ ಬಾಲ ಉಂಟು. ಧನದ ರಾಶಿ, ಹಣದ ರಾಶಿ, ಯಾಕೋ ಬಂದವರಿಗೆ ರಾಶಿ ರಾಶಿ ಕೊಡ್ತಾರಂತೆ. ವಾಚುದು ಕೊಡುದು, ವಾಚುದು ಕೊಡುದು. ನೋಡ್ದಾಗ ಆಗ್ತದಲ್ಲ, ನಲ್ಲಕ್ಷ್ಮಿ ಇವಳು ಅವಳಲ್ವೇನೆ? ಅಯ್ಯೋ, ಇದು ನಮ್ಮ ಚೇತನಕ್ಕ ಮಗಳಲ್ವಾ? ಚೇತನಕ್ಕ ನೋಡಿದ್ರೆ ಅವರೇ ಮಗಳ ತರ ಕಾಣ್ತಾರೆ. ಇನ್ನು ಚೇತನಕ್ಕಂಗೆ ಇಷ್ಟು ದೊಡ್ಡ ಮಗಳಿಲ್ಲ. ನೀನು ಅವನ ಮಗಳಲ್ವೇ? ನೀನು ಲಕ್ಷದ ಮಗಳಲ್ವೇ? ಮತ್ತೆ ನೀನೇನು ಇಲ್ಲಿ? ನೀನು ಅಕ್ಕಂದ್ರಲ್ಲ, ಆವಾಗಲೇ ಹೋಗಿ ಆಯ್ತು. ನಾನಾಗಿದ್ರೆ 8 ದಿವಸ ಮುಂಚೆ ಹೋಗಿ 8 ದಿವಸ ತೊಳೆದು ಬರ್ತಿದ್ದೆ ಅಂದ್ರೆ ನಾನು ನನ್ನ ಕರ್ಕೊಂಡು ಬರೋವರೆಗೆ ಅಲ್ಲೇ ಇರ್ತಿದ್ದೆ. ತೊಂದರೆ ಇಲ್ಲ, ನೀನು ನಮ್ಮ ಜೊತೆ ಬಾ, ಹೋಗುವ. ನೀವು ನೋಡಿ ಸಂಸಾರ ಸಮೇತ ಹೋಗ್ತಾ ಇದ್ದೀವಿ. ನಾನು ಕೂಡ ಗಂಡವರಿಗೆ ವಿಷಯ ತಿಳಿಸಿ ಅವರನ್ನು ಆಗ್ಲಿ ನೀವು ತಡವಾಗಿ ಹೊರಟು ನಮ್ಮಿಂದ ಬೇಗ ತಲುಪ್ತೀರಿ. ಅದೇಗೆ? ಅವ್ರ ಹತ್ರ ವಾಹನ ಉಂಟಲ್ವೇ, ನಂದಿ ವಾಹನ. ನಿಮ್ಗೂ ಹೇಗೆ ನಾನು ಒಂದು ವಾಹನ ತಗೊಳ್ಳಿ ಅಂತ ಕುತ್ಕೊಂಡು ಬರ್ತಿದ್ನಾ? ತಗೊಳ್ಳಿಲ್ಲ. ಬಾಬಾ ನಾವು ಹೋಗುವ, ತಡ ಆಗುತ್ತೆ. ತಗೊಳ್ಳಿ. ಅಲ್ಲಿ ನನ್ನನ್ನ ಎಲ್ಲ ನೋಡ್ಕೊಳ್ತಾರೆ. ಬಾ ಬಾ ಬಾ. ನನ್ನ ತಂದೆ ಮಾಡುವಂತಹ ಯಾಗ ಮುಂದಿನ ಮಗಳಾದ ನನಗೆ ಆಹ್ವಾನವಿಲ್ಲವೇ? ಹೇಗೆ ಸಾಧ್ಯ? ಊಟದ ಎಲೆಯಲ್ಲಿ ಏನನ್ನಾದರೂ ಮರೆಯಬಹುದು, ಅನ್ನವನ್ನು ಮರೆಯಲು ಸಾಧ್ಯವೇ? ಅಪ್ಪ ಎಷ್ಟು ಬೇಸರದಲ್ಲಿದ್ದಾರೆ ಏನೋ.
ಒಂದೇ ಆಡಲೇ ಅಧಿಕ ಸಂಭ್ರಮ ಒಂದೇ ಆಡಲೇ ಅಧಿಕ ಸಂಭ್ರಮ ಒಂದೇ ಸಂಭ್ರಮ ಒಂದೇ ಒಂದು ಕೂಡಿ ರಂಜಿಸುವರಂದೇ ಒಂದು ಕೂಡಿ ರಂಜಿಸುವರಂದೇ ಕೊಡಿರಿ ಬಿಡಲು ಪೊಗರು ನಿಮ್ಮಯ ಮಾಡುವ ಯಜ್ಞವೇ ಚಂದ ಏನ್ ಹೇಳಿ? ಅದನ್ನ ಕೈ ನಾನು ಕೈ ನೋಡಿದ್ದೆ ಆಯ್ತಾ? ಮತ್ತೆ ನಾನು ನನ್ನ ಕೈ ತೋರಿಸಿದ ಕಡೆ ನೋಡಿ ಅಂತ ಹೇಳಿದ್ರು. ಓಹೋ ಅದು ಹೌದು. ಅದು ಕಾಂಚನಜಂಗ ಅಂತ ಪರ್ವತ ಸೂರ್ಯನ ಕಿರಣ ಬೀಳುವುದರಿಂದ ಹೊಳೆಯುತ್ತದೆ. ಅದಲ್ಲ ಸ್ವಾಮಿ, ಮತ್ತೆ ಯಾವುದೇ ಅದ್ರ ಕೆಳಗಡೆ ಸಾಲ್ ಸಾಲಾಗಿ ಹೋಗ್ತಾ ಇದ್ದಾರಲ್ಲ, ಯಾರು ಯಾರು? ಹಾ, ರಾವಣರು. ರಾಮಣ್ರು ಹೌದು ಇಷ್ಟು ಮಂದಿ ಹೌದು. ಒಗ್ಗಟ್ಟಾಗಿ ಆಶ್ಚರ್ಯ ಆಶ್ಚರ್ಯ ಇಷ್ಟು ಜನ ಬ್ರಾಹ್ಮಣರು ಒಟ್ಟಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ಎಲ್ಲಿಯೋ ಬೆಂಕಿ ಹಾಕಲಿಕ್ಕೆ ಹೋಗ್ತಾ ಇದ್ದಾರೆ ಬ್ರಾಹ್ಮಣರು ಬೆಂಕಿ ಹಾಕಿಗೆ ಇರುದಂತ ಹೇಳಿ ಹಾಗಲ್ಲವೇ ಬೆಂಕಿಯನ್ನ ಉಳಿಸಿ ಯಜ್ಞಯಾಗಾದಿಗಳನ್ನ ಮಾಡುವುದಕ್ಕೆ ಹೋಗ್ತಾ ಇದ್ದಾರೆ. ಹೌದೌದು, ನೀವು ಸರಿಯಾಗಿ ಮುಗಿಸಿದ್ದೀರಿ. ಯಾಗ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಓಹೋ ಹಾ, ಯಾಗ ಮಾಡ್ತಾ ಇರೋದು ಯಾರು ಹೇಳಿ? ಯಾರೋ ದೊಡ್ಡ ಜನ ಇರ್ತಾರೆ, ಕೆಲವರು ಮಾಡ್ತಾರೆ. ಹಾ, ನಿಮ್ಮ ಮಾವ. ಅಂದ್ರೆ ಇಲ್ಲಪ್ಪ. ನಿಮ್ಮ ಮಾವ. ಹಾ. ಅದಾದ್ಮೇಲೆ ನನ್ನಪ್ಪ. ಹಾ, 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 ಹಾ. ಮದುವೆ ಆದ್ಮೇಲೆ ಹಾ. ಮಕ್ಕಳಿಗೆ ಗಂಡನ ಮನೆ ಮೊದಲು. ಹಾ, 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 ಹಾ. ಮದುವೆ ಆದ್ಮೇಲೆ ಗಂಡನ ಮನೆ ಮೊದಲಲ್ಲ, ಹಾ. ಕೆಲಸ ಆಗಬೇಕಾದ್ರೆ ಗಂಡನ ಮನೆ ಮೊದಲು. ಅದಕ್ಕೆ ಏನೀಗ? ಅದಕ್ಕೇನಾ? ಹಾ. ಅಯ್ಯೋ, ಹಾ. ವಿಷಯ ಕೇಳಿದ್ನಂದ್ರ ಹಾ. ನನ್ನ ಕಾಲು ನೆಲದ ಮೇಲೇ ಇಲ್ಲ. ಅದು ನನಗೆ ಕಾಣ್ತಾ ಇದೆ. ಹೌದು, ಹಾ, ಹಾ. ನಾನು ಆವಾಗ್ಲೇ ಅಲ್ಲಿ ಹೋಗಿ ಆಗಿದೆ. ಓ, ಎಲ್ಲರೂ ಬರ್ತಾರಂತೆ. ಎಲ್ಲರೂ ಬರ್ತಾರೆ. ಹೌದು. ಹಾ, ಹಾ, ಹಾ. ಅಕ್ಕಂದಿರೆಲ್ಲ ಆವಾಗ್ಲೇ ಹೋಗಿ ಆಗಿದೆ ಅಂತೆ. ಇಲ್ಲ, ಅಕ್ಕಂದ್ರು ಆವಾಗಲೇ ಹೋಗಿದ್ದಾರೆ. ಅವರಿಗೆಲ್ಲ ಈ ಬ್ರಾಹ್ಮಣರೇ ಹೇಳ್ತಾರೆ. ಇಲ್ಲ, ಮತ್ತೆ ಅವರಿಗೆ ಆಮಂತ್ರಣ ಬಂತು. ಮತ್ತೆ ನಮಗೆ ಎಲ್ಲಿ ಆಮಂತ್ರಣ? ನಮ್ಗೆ ಬರ್ತಿಲ್ವಾ? ಹಾ, ಬಂದಿದ್ರೆ ನಿನಗೆ ಹೋಗ್ತಿರ್ತಿರ್ಲಿಲ್ವಾ? ಹಾ. ಇಲ್ಲಿ ಬಿಡಿ. ಹಾ. ನಮ್ಮ ಅಕ್ಕನಿಗೆ ಹಾ. ಗಡಿಬಿಡಿ ಅಂದ್ರೆ ಗಡಿಬಿಡಿ. ಹಾ. ಮತ್ತು ಹೋಗಿದ್ವಿ. ಮತ್ತೆ ಹೋಗಿ. ಹಾ, ಹಾ. ಇಷ್ಟಕ್ಕೂ ಹಾ. ಶಾಸ್ತ್ರ ಹೇಳ್ತದಲ್ಲ, ಹಾ. ಅರಸನ ಮನೆಗೆ ಹೋಗ್ಲಿಕ್ಕೆ ಪ್ರಜೆಗಳಿಗೆ, ಹಾ. ಗುರುವಿನ ಮನೆಗೆ ಹೋಗ್ಲಿಕ್ಕೆ ಶಿಷ್ಯನಿಗೆ, ಹಾ. ಮತ್ತೆ ಅಮ್ಮನ ಮನೆಗೆ ಹೋಗ್ಲಿಕ್ಕೆ ಮಗಳಿಗೆ, ಹಾ. ಮತ್ತೆ ಹಾ. ಗಂಡನ ಮನೆಗೆ ಹೋಗ್ಲಿಕ್ಕೆ ಹಾ. ಹೆಣ್ಣಿಗೆ ಹಾ. ಆಮಂತ್ರಣ ಬೇಡ ಅಂತ. ಗಂಡನ ಮನೆಗೆ ಬರ್ಲಿಕ್ಕೆ ಆಮಂತ್ರಣ ಬೇಕು ಅಂತ ಕಾಯ್ತಾ ಇದ್ರೆ ಮನೆಯಲ್ಲೇ ಇರಬೇಕು ಅಮ್ಮನ ಮನೆಯಲ್ಲಿ. ಅದೆಲ್ಲ ಇಲ್ಲಿ ಹಾ, ನಡಿ. ಮತ್ತೆ ಇಷ್ಟಕ್ಕೂ ನಿನ್ನ ಅಪ್ಪ ನನಗೆ ಅರಸನೂ ಅಲ್ಲ, ನನಗೆ ಗಂಡನೂ ಅಲ್ಲ, ನನಗೆ ಅಮ್ಮನೂ ಅಲ್ಲ, ನನಗೆ ಗುರುವೂ ಅಲ್ಲ. ಆದ್ದರಿಂದ ಹೇಳಿಕೆ ಇಲ್ಲದೆ ನನಗೆ ಹೋಗುವುದು ಸರಿಯಲ್ಲ. ಹಾ. ಇಲ್ಲಿ. ಹಾ. ಇವತ್ತು ಹೋಗಿ ಹಾ. ನಾಳೆ ಅಲ್ಲ, ಹಾ. ನಾಳೆ ಬರುವ. ಹಾ, ಹಾ. ನೀವು ಅಮ್ಮಂದರಿಗೆ ಬರುವಾಗ ನಾಳೆ ಬರು. ಹಾ.
ಅವನ ಮನಸ್ಸಿನಲ್ಲಿ ಏನು ಎಂದು ತಿಳಿದು ವ್ಯವಹರಿಸುವವರು. ಹಾ ಹಾ ಇಷ್ಟು ವಿಚಿತ್ರವಾಗಿ ಆಡ್ತಾ ಇದ್ದೀರಲ್ಲ ದಾಕ್ಷಾಯಣಿ, ಇದುವರೆಗೆ ನಿನಗೆ ಬೇಸರವಾಗುತ್ತದೆ ಎನ್ನುವ ಕಾರಣಕ್ಕಾಗಿ ನಿನ್ನಿಂದ ಒಂದು ವಿಷಯವನ್ನು ನಾನು ಮರೆಮಾಚಿದ್ದೆ. ಆದರೆ ಇವತ್ತು ನಾನು ಹೇಳದೇ ಇದ್ದರೆ ಮುಂದೆ ಅದೊಂದು ದಿನ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿದ್ದಂತಹ ಜ್ಞಾನಸತ್ರ ಅದರ ಚಿತ್ರವಾಗಿ ನಾನು ಕುಳಿತಿದ್ದಂತಹ ಆ ಕಾಲದಲ್ಲಿ ನಿನ್ನ ಅಪ್ಪ ಅಲ್ಲಿಗೆ ಬಂದವ ಕೂಡಲೇ ಎಲ್ಲವರೂ ಎದ್ದು ನಿಂತು ಗೌರವಿಸಿದರು. ಆದರೆ ಸಭೆಯ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತದ್ದನ್ನ ನಾನು ಹೇಳಲಿಲ್ಲ ಎನ್ನುವ ಕಾರಣಕ್ಕಾಗಿ ನಾನಾ ರೀತಿಯಲ್ಲಿ ನಿಂದಿಸಿದ ಜರದ ಬೈದ ಸಭೆಯನ್ನ ಧಿಕ್ಕರಿಸಿ ಹೊರಟು ಹೋದ. ಅಯ್ಯೋ, ಅದನ್ನೆಲ್ಲ ಹೌದು. ನಮ್ಮಪ್ಪ ಶೀಘ್ರ ಕೋಪಿ, ಆದ್ರೆ ದೀರ್ಘ ದ್ವೇಷಿ ಅಲ್ಲ. ಮರೆತಿದ್ದಾನೆ. ಶೀಘ್ರ ಕೋಪಿ, ದೀರ್ಘ ದ್ವೇಷಿ ಅಲ್ಲ. ದಾಕ್ಷಾಯಿಣಿ, ಇಲ್ಲ ಇಲ್ಲ, ಆ ದ್ವೇಷದ ಕಾರಣಕ್ಕಾಗಿ ನಮಗೆ ಆಮಂತ್ರಣವನ್ನು ನೀಡದೆ ಈ ಯಾಗವನ್ನು ಸಂಯೋಜಿಸಿದ್ದಾನೆ. ಹೋದರೆ ಅವಮಾನ ತಪ್ಪಿದ್ದಾನೆ. ಆದ್ದರಿಂದ ನಾನು ಬರುವುದಕ್ಕೆ ಆಗುವುದಿಲ್ಲ, ನೀನು ಹೋಗುವುದು ಕಂಬರಿ ದುಂಡಿಗೆ ಗೋಳಿಡುತ್ತ ಪದಿಯರು ಕಮಲಾಕ್ಷಿ ಕಂಬರಿ ದುಂಬಿ ಗೋಳಿಡುತ್ತ ಬಂದಿ ಒಳಗಿ ಕೇಳಿರುತ್ತ
ಮಾತನಾಡದಲ್ಲಿ ಮಿಗೆ ಮೌನದಲ್ಲಿ ಉಳ್ಳಿರಲು ದಾಕ್ಷಾಯಣಿ ಈಗ ನಾನು ಏನು ಹೇಳಿದರೂ ಕೂಡ ಕೇಳುವ ಸ್ಥಿತಿಯಲ್ಲಿಲ್ಲ. ಆದ್ದರಿಂದ ಮಾತಿಗಿಂತ ಮೌನವೇ ಲೇಸ ನೋಡ್ತೇನೆ. ಸ್ವಾಮಿ, ಯಾಕೆ ನೀವು ಮಾತಾಡ್ತಾ ಇಲ್ಲ? ಮಾತಾಡಲಿ ಪೂಜೆ ಕೆಂಪಳು ಮಾತಾಡಲಿ ಪೂಜೆ ಕೆಂಪಳು ಮಾತಾಡಲಿ ಪೂಜೆ ಕೆಂಪಳು ತಾನೇ ಮಾತಾಡುತ್ತೇನೆ ಜಗನ್ನಾಥ ಎಂದಿರುವೆ ನಿಟ್ಟೇಸೋವಳು ಜಗನ್ನಾಥ ಎಂದಿರುವೆ ನಿಟ್ಟೇಸೋವಳು ಜಗನ್ನಾಥ ಎಂದಿರುವೆ ನಿಟ್ಟೇಸೋವಳು ಮನೆಯುಳ್ಳದು ಮಾತಾಡಿ ಸ್ವಾಮಿ, ಮಾತಾಡಿ. ಯಾಕೆ ಇಷ್ಟು ಮೌನ? ನಾನು ಒಂದು ಮಾತಾಡಿದ್ರೆ ಮೂರು ಮಾತಾಡೋದು ನೀವು. ಇವತ್ತು ಮಾತಾಡಿಲ್ಲ. ಸರಿ, ನಂಗೆ ಗೊತ್ತಾಯ್ತು. ಇದೆಲ್ಲ ನಾಟಕ ಅವರದ್ದು. ನನ್ನನ್ನು ಬಿಟ್ಟು ಅರ್ಧ ಗಳಿಗೆ ಕೂಡ ಅಲ್ಲಿಗೆ ಬರುದಿಲ್ಲ. ಅವರಿಗೆ ಮಾತಾಡುದಿಲ್ಲ. ಸರಿ, ನೀವು ಹೇಳಿದ್ರೆ ಸರಿ, ಹೋಗುದಿಲ್ಲ ನಾನು. ಹೋಗುವುದಿಲ್ಲ ನೀನು. ಇಲ್ಲ. ಹೋಗುವುದಿಲ್ಲ. ನಮಗೆ ಗೊತ್ತಿತ್ತು ನೀನು ನನ್ನ ಮಾತನ್ನು ಮೀರುವವಳಲ್ಲ ಅಂತ ಹೇಳಿದೆ. ಮಾತಾಡಿ ಬರ್ತದ ನಿಮ್ಗೆ? ಮತ್ತೆ ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ಮಾತಾಡುವಂತ ವಿಷಯ ಇರಬೇಕು. ಹಾಗೆ ಮಾತಾಡುವುದಕ್ಕೆ ತೊಂದರೆ ಇಲ್ಲ. ನೀನು ಹೋಗುವುದಿಲ್ಲ. ಇಲ್ಲ. ಹಾಗಾದ್ರೆ ಬೇರೆ ಡೇಟಲ್ಲಿ ಹೋಗುವ. ಅದು ಒಳ್ಳೆಯ ದಿನದಲ್ಲ. ದಯಾದಾನ. ನಾನು ಹೋಗುದಿಲ್ಲ. ಹಾ. ಆದ್ರೆ ಯಾಗದ ನೆನಪು ಮಾತ್ರ ಆಗ್ಬಾರ್ದು ನನಗೆ. ಅದಕ್ಕೆ